ಸುರೇಶ್ ಅವರು ಪರವಾಗಿದ್ದಾರೆ ಹೊರತು ಯಾವುದೇ ರೀತಿಯಾದ ವಿರೋಧ ಇಲ್ಲಿಲ್ಲ. ಈ ಭಾಗಕ್ಕೆ ಅವರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಶ್ರೀಮತಿ, ಅವರ ಮಗ, ಅವರ ಅಪ್ಪಂದು ಕೂಡ ಕೊಡುಗೆ ಏನೂ ಇಲ್ಲ. ಎಲೆಕ್ಷನ್ ಬಂದಾಗ ಈ ಭಾಗಕ್ಕೆ ಮಾತ್ರ ಅವರು ವೋಟ್ ಕೇಳಕ್ ಮಾತ್ರ ಬರ್ತಾರೆ ಹೊರತು ಬೇರೆ ಯಾವುದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಕ್ಕೆ ಅಥವಾ ಅವರ ಅಹವಾಲನ್ನ ಕೇಳಕ್ಕೆ ಯಾವುದೇ ರೀತಿಯಾದ ಒಂದು ಹೆಜ್ಜೆನೂ ಕೂಡ ಈ ಕಡೆ ಹಾಕಲ್ಲ. ಅವಕಾಶನ ಏನು ಈ ಕ್ಷೇತ್ರಕ್ಕೆ ಚುನಾವಣೆಗೆ ಅಥವಾ ಏನೋ ಒಂದು ಅವರ ಒಂದು ಸ್ವಂತ ವೈಯಕ್ತಿಕವಾದ ಕೆಲಸಗಳಿಗೆ ಬೇಕಾದಾಗ ಈ ಭಾಗಕ್ಕೆ ಒಂದು ನಾನು ಬದುಕಿದ್ದೀನಿ, ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ, ನಾನು ತೋಟ ನೋಡ್ಕೊಳಕ್ ಇಲ್ಲೇ ಇದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಈ ಭಾಗಕ್ಕೆ ಬರ್ತಾರೆ ಹೊರತು ಬೇರೆ ಯಾವುದೇ ರೀತಿಯಾದ ಕಷ್ಟ ಸುಖಕ್ಕಾಗ್ಲಿ ಜನರ ಜೊತೆ ನಾನು ಇರ್ತೀನಿ ಅನ್ನೋ ಭಾವನೆಗಾಗ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಪಂದಿಸಕ್ಕೆ ಅರ್ಹರು ಅಲ್ಲ, ಅರ್ಹತೆ ಅವ್ರಿಗಿಲ್ಲೂ ಇಲ್ಲ. ಹೆಚ್ಚಿನ ಬಹುಮತ ಯಾರೊಳ್ಳೆ ಭಾಗದಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಸರ್? ನಾವು 90ಕ್ಕೆ 100ಕ್ಕೆ 99 ಭಾಗನೇ ನಾವು ಡಿ.ಕೆ. ಸುರೇಶ್ ಮತ್ತೆ ಶಿವಕುಮಾರ್ ಅವರ ಸಹಾಯದ ಜೊತೆಗೆ ನಮ್ಮ ಸನ್ಮಾನ್ಯ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವ್ರ ಜೊತೆಲಿ ಇಡೀ ಮರಳುವಾಡಿ ಕ್ಷೇತ್ರ, ಆರೋಳ್ಳಿ ಭಾಗ ಇರ್ಬೋದು, ಏನು ಈ ಹೆಚ್ಚು ಈ ನಮ್ಮ ಆರೋಳ್ಳಿ ಹೊಸ ತಾಲೂಕು ಏನಾಗಿದೆ ಅಷ್ಟು 100ಕ್ಕೆ 99 ಭಾಗನೇ ನಾವು ಕಾಂಗ್ರೆಸ್ ಪರ ಇದ್ದೀವಿ. ಕಾಂಗ್ರೆಸ್ ಪರ ಕೆಲಸ ಮಾಡಕ್ಕೆ ಕಾರ್ಯಕರ್ತರು ಬಹಳ ಉತ್ಸುಕತೆಯಿಂದ ಇದ್ದಾರೆ. ಜೊತೆಗೆ ನಮ್ಮ ಅಣ್ಣ ತಮ್ಮದನ್ನ ತರ ಯಾವ ರೀತಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಹೇಳಕ್ಕೆ ಪದ ಸಾಲದು. ಈ ಭಾಗಕ್ಕೆ ಏನಾದ್ರೂ ಒಂದು ರಾಜಕೀಯವಾಗಿ ಹೊಸ ಉರುಪು, ಹೊಸ ದಾರಿ, ಹೊಸ ದಿಕ್ಕನ್ನ ತೋರಿಸಿದ್ರೆ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು, ಸಂಸದರು ಹಾಗೂ ಡಿ.ಸಿ.ಎಂ. ಶಿವಕುಮಾರ್ ಅವರು ಮೈತ್ರಿಯಿಂದ ಯಾವುದೇ ರೀತಿಯಾದ ಸಹಾಯ ಅಂತೂ ಎಲ್ಲೂ ಈ ಭಾಗದಲ್ಲಿ ಸಿಗಲ್ಲ. ಯಾಕೆ ಅಂತ ಅಂದ್ರೆ ಮೈತ್ರಿ ಬೇಕಾದಾಗ ಒಂದ್ಸತಿ ಕಾಂಗ್ರೆಸ್ ಜೊತೆ ಹೋಗ್ತಾರೆ, ಒಂದ್ಸತಿ ಬಿಜೆಪಿ ಜೊತೆ ಹೋಗ್ತಾರೆ, ಇನ್ನೊಂದು ಪಕ್ಷ ಸಿಕ್ಕಿದ್ರೆ ಅವಕಾಶಕ್ಕೋಸ್ಕರ ಅದಕ್ಕೂ ಹೋಗ್ತಾರೆ. ಅವರು ಅವಕಾಶವಾದಿಗಳೇ ಹೊರತು ರಾಜಕೀಯವಾಗಿ ಹಣ ಮಾಡಕ್ಕೋಸ್ಕರ ಅವ್ರ ಆಸ್ತಿ ಹೆಚ್ಚಿಸ್ಕೋಸ್ಕರ ಮಾಡ್ತಾ ಇರೋ ಹೊರತು ಇನ್ಯಾವುದೇ ರೀತಿಯಾದ ಬೇರೆ ಭಾವನೆಗಳು ಅವ್ರಿಗೆ ಇಲ್ಲ. ನಾರಾಯಣ ಸ್ವಾಮಿ ಅಂತ ಅಂದ್ಬಿಟ್ಟು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಥ್ಯಾಂಕ್ ಯು.